ಗಾಯ್ಸ್ ವೆಲ್ಕಮ್ ಟು ವಿಡಿಯೋ ಗೈಸ್ ಇವತ್ತು ನಾವು ವ್ಲಾಗ್ ಮಾಡಕ್ಕೆ ಹೋಗ್ತಿದ್ದೀವಿ ವೈಟ್ ಸಾಸ್ ಪಾಸ್ತಾ ಮಾಡಕ್ಕೆ ಹೋಗ್ತಿದ್ವಿ ಗೈಸ್. ಬನ್ನಿ. ಆವಾಗಲೇ ಸ್ವಲ್ಪ ಬೈದಾಕ್ಬಿಟ್ಟೆ ನಮ್ಮ ಅಣ್ಣಂಗೆ ವೀಡಿಯೋ ಮಾಡ್ತಾನೆ, ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಇವಾಗ ಅವ್ನು ಕ್ಯಾಮ್ರಾಮ್ಯಾನ್ ಆಗ್ತಾನೆ, ತಗೋಳಿ. ಸೊ ಇವಾಗ ನಾವು ಆಯಿಲ್ ತೊಗೊತೀವಿ. ಈಗ ಫಸ್ಟ್ ಸ್ಟವ್ ಆನ್ ಮಾಡೋಣ. ಸ್ಟವ್ ಆನ್ ಮಾಡಿಲ್ದೇನೆ ಬಿಸಿ ಮಾಡ್ತಾರೆ ಫಸ್ಟ್ ಪರ್ಸನ್ ನೀನೆ. ಎಷ್ಟು ಸ್ಪೂನ್ ಆಯಿಲ್ ಹಾಕ್ತಾಯಿರ? ಅದು ನೀ ಒಂದು ಸ್ಪೂನಾ? ಒಂದು ಸ್ಪೂನ್. ಅದು ಆಯಿಲ್ ಏನಕ್ಕೆ ಹಾಕ್ತಾರೆ ಅಂದರೆ ಸ್ಟಿಕ್ಕಿ ಹಾಕ್ಬಾರ್ದಂತ ಪಾಸ್ತಾ. ಇಲ್ಲಿ ನೋಡಿ ಗೈಸ್, ನಮ್ಮ ಮನೇಲಿ ಅಮೂಲ್ ಬಟ್ರೆ ಯೂಸ್ ಮಾಡೋದು ಬೆಸ್ಟ್ ಬಟ್ರು, ಚೆನ್ನಾಗಿರುತ್ತೆ ಯೂಸ್ ಮಾಡೋಕ್ಕೆ. ಮತ್ತು ಹಾಲಲ್ಲಿ ನಂದಿನಿ, ನಮ್ಮ ಕರ್ನಾಟಕದ ಬ್ರ್ಯಾಂಡ್. ಮತ್ತು ನೆಕ್ಸ್ಟ್ 2 ಐಟಮ್ ಯೂಸ್ ಆಗೋದು ಫ್ರೆಶ್ ಕ್ರೀಮಲ್ಲಿ ಆರ್ಗ್ಯಾನೋ ಮತ್ತು ಇದು ಪೆಪ್ಪರ್ ಅಲ್ಲ ಸಾರಿ ಚಿಲ್ಲಿ ಫ್ಲೇಕ್ಸ್. ಓಕೆ, ಇವಾಗ ಕಟ್ ಮಾಡೋದು ನೋಡಿ. ನಾವು ಇವಾಗಲೇ ಅರ್ಥ ಮಾಡ್ಕೊಂಡಿರೋದು ಗೈಸ್. ಸಪೋರ್ಟ್ ಮಾಡಿ ಗೈಸ್. ನನ್ನ ತಮ್ಮ ಕರೀತಾ ನೋಡೋಣ, ಬನ್ನಿ ಗೈಸ್. ಏನು ಬ್ರೋ? ಸೊ ಗೈಸ್ ಇವಾಗ ನಾವು ಕಟ್ ಮಾಡ್ತಿದ್ದೀವಿ ಕ್ಯಾರೆಟ್ನ. ಹೆಂಗೆ ಬ್ರೋ ಕಟ್ ಮಾಡೋದು ಕ್ಯಾರೆಟ್ನ? ಗೈಸ್ ಚಾಕು ಚೆನ್ನಾಗಿಲ್ಲ ಗೈಸ್, ಏನು ಮಾಡೋಣ? ಚಾಕು ಚೆನ್ನಾಗಿಲ್ವಂತೆ, ಶೆಫ್ ಚೆನ್ನಾಗಿಲ್ಲ ಅನ್ನೋ. ಸೊ ಗೈಸ್ ಇವಾಗ ಏನು ಮಾಡೋಕ್ಕಂದ್ರೆ ಸ್ವಲ್ಪ ಹಿಂಗೆ ಕಟ್ ಮಾಡಿಕೊಂಡು ಇನ್ನು ನಾನು ಕಟ್ ಮಾಡ್ತೀನಿ ಕೊಡು ಕ್ಯಾರೆಟ್ ಪಟ ಅಂತ. ಇನ್ನು ಮಾಡಿ ಚಿಕ್ಕ ಪೀಸ್ ಮಾಡಬೇಕು, ಕ್ಯೂಬ್ ಚಿಕ್ಕದು. ಮತ್ತು ಈ ಥರ ಏನು ಕಟ್ ಮಾಡಿದೆ? ಅದು ಹಂಗೆ ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಈಗ ನೋಡಿ ಗೈಸ್ ಫಾಸ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡೋಣ. ಎಲ್ಲ ನಾವೇ ಕಟ್ ಮಾಡ್ಬಿಡ್ತಾ ಇದೀವಮ್ಮ. ಬಟ್ರ್ ಹಾಕಬೇಕು. ನೋಡಿ ಗೈಸ್, ಹೆಚ್ಕೊಂಡಿರೋದು ಆನಿಯನ್ 2, ಮತ್ತು ಇದು ಏನಂತಾರೆ ಕ್ಯಾಪ್ಸಿಕಮ್ 1 ದೊಡ್ಡದು, ಮತ್ತು ಕ್ಯಾರೆಟ್ 1 ದೊಡ್ಡದು. ಓಕೆನಾ ಗೈಸ್? ಇದಕ್ಕೆ ನೀಟಾಗಿ ಇದು ಮಾಡಿಬಿಟ್ಟು ಸೊ ಪಾಸ್ತಾ ನೋಡಿ ಗೈಸ್, ಯಾವುದಾದ್ರು ತರ್ಸ್ಕೊಂಬಂದು ನಿಮ್ಮ ಇಷ್ಟವಾದಿದ್ದು ಅಂಗಡಿಯಲ್ಲಿ ಸಿಗುತ್ತೆ, ಜೆಪ್ಟೋನಲ್ಲಿ ಸಿಗುತ್ತೆ. ನಾಟ್ ಸ್ಪಾನ್ಸರ್ಡ್ ಈಗ ಹಾಕ್ತಿದ್ದೀನಿ. ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ನಾಟ್ ಸ್ಪಾನ್ಸರ್ಡ್. ನೋಡಿ ಚಿಲ್ಲಿ ಫ್ಲೇಕ್ಸ್ ಆರಿಗ್ಯಾನೋ ಗೈಸ್. ಸೊ ಇಷ್ಟೇ ಬೇಕಾಗಿರೋದು ನಿಮಗೆ, ಆರಿಗ್ಯಾನೋ ಚಿಲ್ಲಿ ಸಾಕು ಗೈಸ್ ಇವಾಗಿಗೆ. ಸೊ ಇವಾಗ ಮಿಕ್ಸ್ ಮಾಡ್ಬೇಕನ್ನ. ಹೌದು, ಇವಾಗ ಮಿಕ್ಸ್ ಮಾಡೋಣ. ಸರಿಯಾಗಿ ಮಾಡ್ತೀರಾ ನೀವು ಮಿಕ್ಸು? ಹಾಕಿ ಬೇಗ ಹಾಕಿ. ಕರೆಕ್ಟ್ ಆಯ್ತು. ಏನಾಗಲ್ಲ ಬಿಡು ಬ್ರೋ, ಚೆನ್ನಾಗಿ ಕ್ರಂಬೀಸ್ ಎಲ್ಲ ತೆಗೆದ್ಬಿಡು. ಒಂದು ನಿಮಿಷ ಜಾಗ ಬಿಡು ಬ್ರೋ. ಒಳ್ಳೆಯದು ಗೈಗೆ ಮರ್ತೋಗ್ಬಿಟ್ಟಿಯಾರೆಲ್ಲ ಮಾಡೋದ. ತಿಂಗ್ಸ ಮತ್ತೆ ಕ್ಲಾಸಸ್ ಕಳಿಸ್ಬೇಕು. ಕ್ರೀಮಿ ತುಂಬ ತಿಕ್ಕು ಆಗಬಾರ್ದು ಗೈಸ್. ಅದಕ್ಕೆ ಮತ್ತೆ ಹಾಲು ಹಾಕ್ತೀನಿ ಗೈಸ್. ಇವಾಗ ಮತ್ತೆ ಹಾಲು, ಸ್ವಲ್ಪ ಹಾಲು ಹಾಕಿ ಇವಾಗ. ಸಾಕಿ ಗೈಸ್, ಸಾಕು. ನಿಮಿಷ ಅದು ಲಿಕ್ವಿಡ್ ಥರ ಇರಬೇಕು. ಇಡಿ ಗೈಸ್, ಕೆಳಗಿಡಿ ಅದನ್ನ. ಇವಾಗ ಕೆಳಗಿಡಿ, ಸಾಕು. ಈಗ ಸಾಲ್ಟ್ ಹಾಕ್ಬೇಕು, ಸಾಕು ಗೈಸ್. ಇಷ್ಟು ಮಿಕ್ಸ್ ಮಾಡಿದ್ರು ಅದನ್ನ ಕೊಡಿ, ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ. ಸಾಲ್ಟ್ ಹಾಕಬೇಕು. ಗೈಸ್, ನನ್ನ ತಮ್ಮನಿಗೆ ಮಾಡಕ್ಕೆ ಬರೋದಿಲ್ಲ, ಗೊತ್ತಿಲ್ಲ. ತಿಂದಾದ್ಮೇಲೆ ನಮ್ಮ ಕತೆ ಏನೇನಾಗತ್ತೋ ಗೊತ್ತಿಲ್ಲ. ಸಾಲ್ಟ್ ಹಾಕೋಣ. ಸಾಕು ಬ್ರೋ.
ಅದಕ್ಕೆ ಹಾಕಿಲ್ಲ ಗೈಸ್, ಅದಕ್ಕೆ ಹೌದಾ? ಸೊ ಕೊಡಿ ಗೈಸ್, ಇವಾಗ ನಾವು ಮಾಡ್ತೀವಿ. ಸೊ ಗೈಸ್ ಸಾಲ್ಟ್ ಆದಮೇಲೆ ಪೆಪ್ಪರ್. ಸೊ ಗೈಸ್ ಪೆಪ್ಪರ್ ತಗೊಂಡಿವಿ. ಪೆಪ್ಪರ್ ಕಟ್ಟಿಂಗ್ ಮಷೀನ್. ಕಟ್ಟಿಂಗ್ ಮೆಷಿನ್ ಅಂತೆ ಗೈಸ್. ಏನು ಕಟ್ ಮಾಡಪ್ಪ? ಸ್ಟೀಲಾ ಮೆಟಲ್? ತೋರಿಸಿ. ಇಲ್ಲಿ ನನ್ನ ಸಿಕ್ತು ಗೈಸ್. ಅವನ ಬಾಯಿ ಕಟ್ಟಿಂಗ್ ಮಷೀನ್ ಏನು ಎಷ್ಟೇ ಸ್ಪೂನ್ ಹಾಕ್ಬೇಕಂತ ಗೊತ್ತಿಲ್ಲ, ಮಾಡ್ತಾನೆ ಐತೆ ನಮಗೆ ತಿನ್ನೋರಿಗೆ. ಬ್ರೋ ಅದು ಕೊಡಿ ಬ್ರೋ, ಬಿಸಿ ಇದೆ ಕೊಡಿ. ಇದ್ದು ಮಾಡ್ತಾ ಇರಬೇಕು. ಇದಕ್ಕೆ ಇನ್ನೂ ಮಿಲ್ಕ್ ಹಾಕ್ಬೇಕು. ಪೆಪ್ಪರ್ ಹಾಕಿದ್ದೀವಿ. ಜಾಸ್ತಿ ಆಯಿತು. ಚಿಲ್ಲಿ ಫ್ಲೇಕ್ಸ್ ಹಾಕು. ಸಾರಿಗೆ ಸ್ವಲ್ಪ ಸಿಂಗಲ್ ಏಕವಚನ ಎಲ್ಲ ಬರ್ತಾ ಇದೆ. ಏನು ಮಾಡೋದು, ಫ್ಯಾಮಿಲಿ ಎಲ್ಲ ಬಂದೇ ಬರುತ್ತೆ. ಗೈಸ್ ಒಳಗಡೆ ಕಟ್ ಮಾಡಿ ಗೈಸ್. ಈಗ ಒಂದು ನಿಮಿಷ ಹಂಗೆ ತೋರಿಸು. ಈಗ ಬಿಡಿ ಗೈಸ್. ಕಟ್ ಮಾಡಕ್ಕೆ ಹಾಫ್ ಆನ್ ಅವರ್ ಮಾಡ್ತಾರೆ. ಹಾಫ್ ಆನ್ ಅವರ್ ವೀಡಿಯೋ ಆಗೋಯ್ತು ಆಲ್ರೆಡಿ. ಅದು ಎಡಿಟ್ ಮಾಡುವಾಗ ಆಗುತ್ತೆ ಗೈಸ್. ಎಡಿಟ್ ಸೊ ಗೈಸ್ ಇವಾಗ ಹಾಫ್ ಸ್ಪೂನ್ ಆಫ್ ಚಿಲ್ಲಿ ಫ್ಲೇಕ್ಸ್. ಹಾಫ್ ಸ್ಪೂನ್ ಅಂದರೆ ಫುಲ್ ಸ್ಪೂನ್ ಹಾಕಿ ನಮಗೆ. ಬ್ರೋ ನಿಂಗೆ ಗೊತ್ತಾ ಅಲ್ಲ ಅವೆಲ್ಲ ಮಾಡ್ಬೋದು. ಓಕೆ ಗೈಸ್ ಇವಾಗ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಣ ಚಿಲ್ಲಿ ಫ್ಲೇಕ್ಸ್. ಬ್ರೋ ಚಿಲ್ಲಿ ಫ್ಲೇಕ್ಸ್ ಡೈರೆಕ್ಟಾಗಿ ಇಲ್ಲಿ ಹಾಕಿ ಬ್ರೋ, ನಂಗೆ ಗೊತ್ತಾಗುತ್ತೆ. ಹಾಕಿ ಇನ್ನೊಂಚೂರು ಹಾಕಿ. ಹಾಕು ಸಾಕು. ಇನ್ನೊಂಚೂರು ಹಾಕು ಚಿಲ್ಲಿ ಫ್ಲೇಕ್ಸು. ಆಮೇಲೆ ಲಾಸ್ಟಲ್ಲಿ ಎಲ್ಲ ಹಾಕ್ತೀವಲ್ಲ ಪಾಸ್ತಾ ಗಿಷ್ಟ. ನೋಡಿ ಇವ್ರನ್ನ ಗೈಸ್ ವಿಡಿಯೋ ಮಾಡೋಕ್ಕಾಗ್ತಾರೆ. ಅವರಿಗೆಲ್ಲ ಸ್ವಲ್ಪ ಜಾಸ್ತಿ ಹಾಕೋಣ. ಸಾಕು 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 ಸಾಕು. ಈಗ ಕೊಡಿ ಗೈಸ್, ನಾವು ವಿಡಿಯೋ ಮಾಡ್ತೀವಿ. ಈಗ ಎಷ್ಟು ಮಣ್ಣ ಸಮಯ ಇದು ಮಾಡ್ತಿದ್ದಾರೆ. ಸೊ ಇವಾಗ ಟೆಂಪ್ರವರಿ ಮಾಡಾಯ್ತು. ಹಾಗೆ ಇವಾಗ ಹಾಕಿದ್ದೀವಿ ಎಲ್ಲ ಕ್ರೀಮ್ ಘಮ ಘಮ ಅಂತಿದೆ ಗೈಸ್. ಹಂಗೆ ಒಂಚೂರು ಸ್ಕ್ರೀನ್ನ ಸ್ಕ್ರ್ಯಾಚ್ ಮಾಡಿ ತೊಗೊಳ್ಳಿ ಗೈಸ್. ಸ್ಮೆಲ್ ಆ್ಯಕ್ಚುಲಿ ಘಮ ಘಮ ಅಂದಿದ್ದಲ್ಲ, ಸ್ಮೆಲ್ ತೋರ್ಸೋಕ್ಕಾಯ್ದೆ ತೋರಿಸ್ತಾ ಇದ್ವಿ ಗೈಸ್. ಆದರೆ ಏನು ಮಾಡೋದು. ಸೊ ಗೈಸ್ ನೋಡಿ ಇಲ್ಲಿ ಯಾವ ಸ್ಪಾನ್ಸರ್ ಇಲ್ಲ. ಚೀಸ್ ನಾಟ್ ಸ್ಪಾನ್ಸರ್ಡ್. ಸ್ಟೀರಿಂಗ್ ತಗೋಬ್ರು. ಇವಾಗ ಸ್ವಲ್ಪ ಆಫ್ ಮಾಡೋಣ ಸ್ಟವ್. ಆಫ್ ಏನಕ್ಕೆ? ಸೀದಾ ಬರ್ತದೆ. ಸೊ ಗೈಸ್ ಇವಾಗ ಚೀಸ್ ಸ್ವಲ್ಪ ಮೆಲ್ಟ್ ಆಗಿದೆ, ಏನು ಮಾಡೋಕ್ಕಾಗಲ್ಲ ನೋಡಿ ಗೈಸ್. ನಾನು ಹಾಕ್ತೀನಿ ಕೊಡಿ. ಇಲ್ಲ ಇಲ್ಲ ಪರವಾಗಿಲ್ಲ ಗೈಸ್, ನಾವು ಹಾಕ್ತೀವಿ. ಹೋಟೆಲ್ ನಡಿ ಕೊಡಂಗಿಲ್ಲ. ಸುಟ್ಕೊಂಡ್ವಿ ಕೈ, ಆಮೇಲೆ ಹಾಕ್ತೀವಿ. ಚೀಸ್ ಹಾಕ್ತೀವಿ ಗೈಸ್. ಇವಾಗ ಚೀಸ್ ನೋಡಿ ಗೈಸ್ ಅಂಟ್ಕೊಂಬಿಟ್ಟು ಮಾಡಿ ಹಾಕು ಹಾಕು ಬ್ರೋ, ಹಾಕು ಬ್ರೋ. ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ, ಹಾಕ್ತಕ್ಕಂತ. ಚೀಸ್ ಹಾಕ್ಬಿಡು. ಜ್ವರ ಮಾತಾಡಿ. ಹಾಲು ಕರೆಕ್ಟಾಗಿದೆ ನೋಡ್ತು. ಹಾಲು ಅದಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಬೇಕು, ಇಲ್ಲಾಂದರೆ ಚೆನ್ನಾಗುತ್ತೆ. ಸರ್ಕಾಸ್ಟಿಕ್ ವೇ, ಡೋಂಟ್ ವರಿ. ನೋಡಿ ಗೈಸ್ ಪಾಪ ಸ್ವೆಟ್ ಆಗ್ಬಿಟ್ಟು ಹುಡುಗ. ಸಮ್ಮರ್ ಬ್ಯಾಕ್ ಸೈಡ್ ಫುಲ್ ಕರ್ರೆ ಆಗ್ಬಿಟ್ಟು ಏನು ಮಾಡೋಕ್ಕಲ್ಲ.
ಸೊ ಗೈಸ್ ಇವಾಗ ನಮ್ಮ ಅಣ್ಣವ್ರು ಮಾಡ್ತವ್ರೆ. ಗೈಸ್ ಕುಚ್ಬೇಕಾ ಇಲ್ಲ ಅಂತ ಗೊತ್ತಿಲ್ಲದೆ ಮಾಡ್ತಾ ಇದೆ. ನೋಡಿ ಗೈಸ್ ಪಾಸ್ತಾ. ಇದು ರೆಸಿಪಿ ಬುಕ್ ವಿಧಾನಸೌಧ ವಿಸಿಟ್ ಮಾಡಿದ್ವಲ್ಲ ಅವತ್ತು, ಬೆಳಗ್ಗೆ ಹೋಗಿ ಬಂದಿದ್ವಿ. ಸೊ ಅದ್ರ ಬುಕ್ ಇದು ಕೊಟ್ಟಿದ್ದವರು. ನೋಡಿ ಗಾಯ್ಸ್ ಇಲ್ಲಿ ಚೆನ್ನಾಗಿ ಕುದಿಬೇಕು ಗೈಸ್. ಇದು ಪಾಸ್ತಾ ಸಾಸ್ ಚೆನ್ನಾಗಿ ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತೆಳುಗೂ ಆಗಬಾರ್ದು. ತೆಳ್ಳಗೆ ಜಾಸ್ತಿ ಆದರೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಗೈಸ್. ಗಟ್ಟಿ ಜಾಸ್ತಿ ಆದರೆ ಅಂಟ್ಕೊಳಲ್ಲ ಪಾಸ್ತಾಗೆ. ಸೊ ನಮ್ಮ ಪಾಸ್ತಾ ಎಲ್ಲಿದೆ ಗೈಸ್? ಸೊ ಗೈಸ್ ಇವಾಗ ಚೆನ್ನಾಗಿ ಕುದ್ದಿದೆ ನೋಡಿ. ಈ ಥರ ಟೆಕ್ಸ್ಚರ್ ಇರಬೇಕು. ಈ ಥರ ತಿಕ್ ಸ್ಪೆಲ್ಲಿಂಗ್ ಅನ್ನಿ ಬ್ರೋ, ಆಮೇಲೆ ಮಾತಾಡಿ. ಅಣ್ಣ ರೋಸ್ಟ್ ಮಾಡೋದೇ ನಂಗೆ ಇಷ್ಟ, ಏನು ಮಾಡಲಿ. ಸೊ ಗೈಸ್ ಇವಾಗ ನಮ್ಮಣ್ಣ ಬೇಜಾರು ಮಾಡಿಬಿಟ್ಟು ನನಗೆ. ಓಕೆ ಗೈಸ್ ಗೈಸ್ ಇವಾಗ ಇದೆಲ್ಲ ಹಾಕೋಣ. ಇವಾಗ ನಾವು ಪಾಸ್ತಾ ತಗೊಂಡ್ಬಿಟ್ಟು ಚೆನ್ನಾಗಿ ಸ್ಟೇನ್ ಮಾಡಿಬಿಟ್ಟು ಗೆಜ್ಜರಿ ಕೈ ತೊಳ್ಕೊಂಡಿದ್ದೀನಿ ಗೈಸ್, ಹೈಜಿನಿಕ್ ಆಗಿದ್ದೀನಿ. ತಣ್ಣೀರು ಹಾಕಿದ್ದು ಬಿಸಿನೀರು ಆಗ್ಬಿಟ್ಟಿದೆ ಗೈಸ್. ಅಣ್ಣ ತುಂಬ ಗೈಸ್. ನನಗೆ ಸ್ಪೆಲ್ಲಿಂಗ್ ಗೊತ್ತು, ಸುಮ್ಮನೆ ಅಷ್ಟು. ನಂಗೆ ಗೊತ್ತಿರೋಂಗೆ ಕ್ರೀಮ್ ಸಾಕಾಗಲ್ಲ, ನನಗೆ ಗೊತ್ತಿರೋಂಗೆ ಗೈಸ್. ಏನು ಮಾಡಬೇಕು, ಅವ್ರು ಹೋಗ್ಬಿಟ್ರು, ಏನು ಮಾಡೋಕ್ಕಾಗಲ್ಲ ಇವಾಗ. ಸ್ವಲ್ಪ ಎಲ್ಲ ಬುಲ್ ಆಗ್ತಿರ್ತದೆ, ನೋಡೋಕ್ಕಾಗಲ್ಲ. ಕ್ಲೀನ್ ಮಾಡಿ ಚೆನ್ನಾಗಿದೆ ಗೈಸ್ ಎಲ್ಲ. ನಂಗೆ ಗೊತ್ತಿರಂಗೆ ಸ್ವಲ್ಪ ಪಾಸ್ತಾ ಜಾಸ್ತಿ ಆಗೋಯ್ತು. ಕ್ರೀಮ್ ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು. ಕ್ರೀಮ್ ತುಂಬ ಕಮ್ಮಿ ಆಗೈತೆ ಗೈಸ್. ನಾನು ನನಗೆ ಸ್ವಲ್ಪ ಕ್ರೀಮ್ ಮಾಡೋಣ ಮಾಡಿಲ್ಲ, ಏನು ಮಾಡೋಣ. ಇವಾಗ ಗೈಸ್ ಸ್ವಲ್ಪ ಹಾಲು ಹಾಕೋಣ. ಇವಾಗ ಮೆಕ್ಕೆ ಹೋಗ್ಬಿಡ್ತು ಒಳಗೆ. ಗೈಸ್ ಎಲ್ಲ ಕಣ ಎಲ್ಲ ಹಲೋ ಗೈಸ್, ಪರವಾಗಿ ಮೆಕ್ಕೆ ಹೋದರೆ ಏನು ದೊಡ್ಡ ಇದಲ್ಲ.
ಗೈಸ್. ಗಾಯ್ಸ್ ಸಖತ್ತಾಗಿದೆ. ನೋಡಿ ಗಾಯ್ಸ್, ಇವಾಗ ಆಗಿದೆ ಪಾಸ್ತಾ. ಏನು ಫ್ರೆಶ್ ಆಗಿ ಕಾಣಿಸ್ತಿದೆಯಲ್ಲ ನೋಡಿ ಗಾಯ್ಸ್, ಎಷ್ಟು ಕ್ರೀಮಿ ಆಗಿದೆ. ಸಖತ್ತಾಗಿದೆ ಮಾತ್ರ, ಸಖತ್ತಾಗಿದೆ. ಈಗ ಅಪ್ಪ ಅಮ್ಮ ಟೇಸ್ಟ್ ಮಾಡೋಣ ಇರಿ. ಸೊ ಗೈಸ್ ಇವಾಗ ನಾವು ಈಗ ಸರ್ವ್ ಮಾಡೋಣ ಎಲ್ಲರಿಗೂ. ಸೊ ಇವಾಗ ಒಂದು ಬೌಲ್ ಹಾಕೋಣ. ಸೊ ಗೈಸ್ ಇವಾಗ ಪಾಸ್ತಾ ಫುಲ್ ರೆಡಿ ಆಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿದೆ ಅಂತ ಏನೇ ನೋಡೋಣ. ಆಕ್ಚುಲಿ ಚೆನ್ನಾಗಿದೆ ನೋಡಿ ಗೈಸ್, ಒಂಚೂರು ಟೆಕ್ಸ್ಚರ್ ಹೆಂಗಿದೆ ನೋಡಿ. ಹೇರ್ ಸ್ಟೈಲ್ ನೋಡಿ ಅಣ್ಣಂದು. ನನ್ನ ಹೇರ್ ಸ್ಟೈಲ್ ನೋಡಿ. ಯಾರಿಗಿದು? ಗೈಸ್ ಸರ್ವ್ ಮಾಡಿಯಾನೆ, ನೋಡೋಣ. ಟೇಸ್ಟ್ ಮಾಡಕ್ಕೆ ಕೊಡ್ತಾ ಇದೀವಿ. ಕೆಳಗಡೆಯಿಂದ ಆಂಟಿ ಮತ್ತೆ ಅಜ್ಜಿನ ಕರೆದಿದ್ದೀವಿ. ನಾವು ಅಮ್ಮನಿಗೂ ಕೊಡ್ತಾ ಇದೀವಿ. ಗೈಸ್ ಇಂಡಿಯನ್ ಸ್ಟೈಲಲ್ಲಿ ಫಾರಿನ್ ಸ್ಟೈಲ್ ಮಾಡ್ತಾನಲ್ಲ ಗೈಸ್ ಇವನಿಗೆ ಏನೇನು ಬೇಕು? 18th ವಂಡರ್ ಇವನು. ನೋಡ್ಕೊಳ್ಳಿ ಮುಖಾನ. ನಾವು ನಮ್ಮ ಅಣ್ಣ ನೆಕ್ಸ್ಟ್ ಟ್ರೈ ಮಾಡ್ತೀವಿ, ಬರ್ತೀವಿ. ಅಲ್ಲಿ ನೋಡಿ ನಮ್ಮ ಅಪ್ಪ ಎಕ್ಸಸೈಸ್ ಮಾಡ್ತಾ ಇರೋದು. ಅಯ್ಯೋ ಇಲ್ಲಿ ನೋಡಿ ಆಂಟಿನ ನೋಡಿ ತಿಂತಾ ಇರೋದು. ಇಲ್ಲಿ ನಮ್ಮಮ್ಮ, ಇದು ನಮ್ಮಪ್ಪ ಬಾಡಿ ಬಿಲ್ಡ್ರು ಜಿಮ್ಸನ್ನು. ಇದು ಮಿಸ್ಟರ್ ಪಿ ಟಿ. ಥ್ಯಾಂಕ್ ಯು. ಅಟ್ಲಾಸ್ಟ್ ಇದೇ ಕೈ ಕೊಟ್ಟಲ್ಲ. ಹೆಂಗಿದೆ ಅಂತ ದಯವಿಟ್ಟು ಅನ್ನಿ. ದಯವಿಟ್ಟು ಓಕೆ ಲೆಟ್ಸ್ ಟೇಸ್ಟ್. ಒಬ್ಬೊಬ್ಬರದೇ ಕೇಳಿ ನೀವು. ಇರಿ ಫಸ್ಟ್ ತಿನ್ಬಿಡ್ಲಿ ಎಲ್ಲರೂ, ಆಮೇಲೆ ಸ್ಟಾರ್ಟ್. ಹಾಂ ಹೇಳಿ ನಿಮ್ಮ ಆನೆಸ್ಟ್ ರಿವ್ಯೂ. ಆನೆಸ್ಟ್ ರಿವ್ಯೂ ಚೆನ್ನಾಗಿದೆ, ಸ್ವಲ್ಪ ಟಿಕ್ ಆಗಿದೆ. ಓಕೆ ನಿಮ್ಮದು? ಆನೆಸ್ಟ್ ರಿವ್ಯೂ ಇನ್ನೊಂದು ಸ್ವಲ್ಪ ಸಾಲ್ಟ್ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಬೇಕಾಗಿತ್ತು ಅನ್ಸುತ್ತೆ. ಓಕೆ ಆಮೇಲೆ ಸ್ವಲ್ಪ ಇವಾಗ ಅನ್ನಿ. ಅದೇ ಸ್ವಲ್ಪ ಟಿಕ್ ಆಗಿದೆ, ಸ್ವಲ್ಪ ಏನಂತೀರಾ ಹಾಲಾಲ್ ಇದ್ದಂಗಿದೆ, ಸಾಸಿ ತರ ಇದ್ರೆ ಸಗದಾಗಿರೋದಿಲ್ಲ. ಓಕೆ ಆಲ್ ಓವರ್ ಗುಡ್. ಓಕೆ ನಿಮ್ಮದು? ನಾನು ಯಾವತ್ತೂ ಇದೆಲ್ಲ ತಿನ್ನಲ್ಲ. ಫಸ್ಟ್ ಆಫ್ ಆಲ್ ನನಗೆ ಏನಂತ ಅನ್ಕೊತೀನಿ, ಏನೋ ತಿಂತಾ ಇದ್ದೀನಿ ಅಷ್ಟೇ. ಚೆನ್ನಾಗಿದೆ, ನನ್ನ ಮಗ ಮಾಡಿದ್ದಾರೆ. ಹಾಂ ಹೆಂಗಿದೆ ಟೇಸ್ಟ್? ಓಕೆ ಚೆನ್ನಾಗಿದೆ. ಓಕೆ ನಿಮ್ಮದು? ಎಲ್ಲ ಚೆನ್ನಾಗಿದೆ. ಉಪ್ಪು ಖಾರ ಬೇಕಾಯಿತು, ಓಕೆ ಆಮೇಲೆ ಮತ್ತೆ ಥಿಕ್ನೆಸ್ ಒಂಚೂರು ಕಮ್ಮಿ ಬೇಕಾಯಿತು. ಒಂದೇ ಹಾಲನ್ನ ಆ್ಯಡ್ ಮಾಡೋಕ್ಕೆ ಅಣ್ಣ ಒಪ್ಕೊಂಡಿಲ್ಲ, ಆಗೈತಿ ಅದಕ್ಕೆ ಏನು ಮಾಡೋಕ್ಕಲ್ಲ. ಓಕೆ ಅಷ್ಟನ್ನ. ಹಾಂ ಹೆಂಗಿದೆ ಅಜ್ಜಿ? ಸೂಪರ್ ಆಗಿದೆ, ಆಮೇಲೆ ತುಂಬಾ ಚೆನ್ನಾಗಿದೆ, ಓಕೆ ಕ್ರಿಸ್ಪಿ ಆಗಿದೆ. ಓಕೆ ಮೆಣಸಿಂದು ಘಮ ಬರ್ತಾ ಇದೆ. ಓಕೆ ಓವರ್ ಆಲ್ ಚೆನ್ನಾಗಿದೆ. ಓವರಾಲ್ ಚೆನ್ನಾಗಿದೆ. ಓಕೆ ಥ್ಯಾಂಕ್ ಯು. ಗೈಸ್ ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಇದಕ್ಕೆ 20,000 ಲೈಕ್ಸ್ ಬಂದರೆ ಬ್ರದರ್ ವರ್ಸಸ್ ಬ್ರದರ್ ಚಾಲೆಂಜ್ ಮಾಡ್ತೀವಿ. ಪಾಸ್ತಾ ಮೇಕಿಂಗ್, ಪಾಸ್ತಾ ಮೇಕಿಂಗ್ ಇಲ್ಲ ಬೇರೆ ಏನಾದರೂ ಐಟಮ್. ಓಕೆ ಥ್ಯಾಂಕ್ ಯು ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸೂಪರ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ. ಇಷ್ಟ ಆಗಿಲ್ಲ ಮುಲಾಜಿಂದ ಡಿಸ್ಲೈಕ್ ಮಾಡಿ, ನಮಗೇನಾಗಲ್ಲ. ಥ್ಯಾಂಕ್ ಯು, ಬಾಯ್. ಹಂಗೆ